ಶಮ ಸಂಸ್ಕೃತಿಯ ಪ್ರತೀಕ ಗಾಣಿಗ ಸಮಾಜ ಮಲ್ಲಿಕಾರ್ಜುನ್ ಲೋಣಿ ಅಭಿಮತ. ಬಾತಂಬ್ರಾ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ. ಶಮ ಸಂಸ್ಕೃತಿಯ ಪ್ರತೀಕವಾದ ಗಾಣಿಗ ಸಮಾಜದ ಕೊಡುಗೆ ಭಾರತ ದೇಶ ಹಾಗೂ ಕನ್ನಡ ನಾಡಿಗೆ ಅಪಾರವಾಗಿದೆ ಎಂದು ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಹೇಳಿದರು. ಬಾಲ್ಕಿ ತಾಲೂಕಿನ ಬಾತಂಬ್ರಾ ಗ್ರಾಮದಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆದ ಗಾಣದೇವತೆ ಜಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಗಾಣಿಗ ಸಮಾಜದ ಜನಸಂಖ್ಯೆ 40 ಲಕ್ಷ ಇದೆ. ಸಮಾಜ ನಿರೀಕ್ಷಿಸಿದಷ್ಟು ಬೆಳವಣಿಗೆ ಕಂಡಿಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಮಾಜದವರು ಇನ್ನಷ್ಟು ಬೆಳೆಯಬೇಕು. ಗಾಣಿಗ ಸಮಾಜದ ಸಂತರು, ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ. ಈ ಹಿನ್ನೆಲೆ ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕೆಂದರು. ಪ್ರಾಸ್ತಾವಿಕವಾಗಿ ಗಾಣಿಗರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಸ್.ಬಿ. ಸಜ್ಜನಶೆಟ್ಟಿ ಮಾತನಾಡಿ, ಸಮಾಜದ ಪಾಲಕರು ಮತ್ತು ಯುವಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಾಲೂಕಿನಲ್ಲಿ ಸಂಘಟನೆ ಅಭಾವದಿಂದ ಯುವ ಸಮೂಹ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಮುಂದುವರಿಯುತ್ತಿಲ್ಲ. ಸಮಾಜದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಹುಲ್ಸೂರ ಶ್ರೀ ಶಿವಾನಂದ ಸ್ವಾಮೀಜಿ, ಸಿದ್ದಾರೂಢ ಮಠದ ಶಂಕರಾನಂದ ಸ್ವಾಮೀಜಿ, ಚಳಕಗುಡ್ಡದ ಮಹಂತೇಶ್ ಸ್ವಾಮೀಜಿ ಸೇರಿ ಮುಖಂಡರು ಮಾತನಾಡಿದರು. ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಆನಂದವಾಡಿ, ನೀಡಬಂದ್ ಗ್ರಾಮದ ಭಕ್ತಾದಿಗಳು ಲಘು ವಾಹನಗಳಲ್ಲಿ ಕುಟುಂಬ ಸಮೇತ ಬಂದ ಭಕ್ತರು ಶ್ರದ್ಧಾಭಕ್ತಿಯಿಂದ ದೇವರ ದರ್ಶನ ಪಡೆದು ದೇವಸ್ಥಾನ ಆವರಣದಲ್ಲಿ ಮಹಾಪ್ರಸಾದ ಸವಿದರು. ಈ ವೇಳೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ವರದಿಗಾರರಿಗೆ ಸನ್ಮಾನಿಸಲಾಯಿತು. ಜಾತ್ರಾ ಮಹೋತ್ಸವ ಅಂಗವಾಗಿ ಕಲಬುರಗಿ ಮತ್ತು ಯಾದಗಿರಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ್ ಗಾಮ, ಕೋಶಾಧ್ಯಕ್ಷ ವೈದ್ಯನಾಥ್ ಚಿಲ್ಲರಗೆ, ವಿಜಯಕುಮಾರ್ ಶಿರೋಳೆ, ವಿಜಯಕುಮಾರ್ ಗಾಮ, ವಿವಿಧ ತಾಲೂಕಿನ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಾಬುರಾವ್ ಸಜ್ಜನಶೆಟ್ಟಿ, ಶಿವಕುಮಾರ್ ಸಜ್ಜನಶೆಟ್ಟಿ, ರಮೇಶ್ ಸಜ್ಜನಶೆಟ್ಟಿ, ಸಂಗಮೇಶ್ ಸಜ್ಜನಶೆಟ್ಟಿ, ಮುಖಂಡರಾದ ವೈದ್ಯನಾಥ್ ಸಜ್ಜನಶೆಟ್ಟಿ, ಮಹೇಶ್ ಸಜ್ಜನ್, ಅನಿಲ್ ಚಿಲ್ಲರಗೆ, ಚಂದ್ರಕಾಂತ್ ಕ್ಯಾಡ, ಶಿವರಾಜ್ ಹಿಂಡಿ ಸೇರಿ ಗಾಣಿಗ ಸಮಾಜದ ಹಲವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಬಾತ್ರಂಬ. ತನ್ನ ಸಮಾಜವನ್ನ ಆಧಾರದಿಂದ ಆರೈಕೆ ಮಾಡತಕ್ಕಂಥ ಸಮಾಜ ಅಂತಕ್ಕಂಥದ್ದು ಪೂಜ್ಯ ಗುರುಬಸವ ಸ್ವಾಮೀಜಿಗಳು ಈಗಾಗಲೇ ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ಇದು ಸತ್ಯವೂ ಕೂಡ. ಯಾಕಂದ್ರೆ ಈ ನಾಡಿಗೆ ಬೆಳಕನ್ನು ಕೊಟ್ಟಂತ ಸಮಾಜ. ಪೂಜ್ರೆ 1890ನೇ ಇಸ್ವಿಗಿಂತ ಮುಂಚೆ ಈ ದೇಶದಲ್ಲಿ ವಿದ್ಯುತ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು ಇರದೇ ಇರತಕ್ಕಂತ ಸಮಯದಲ್ಲಿ ಎಲ್ಲ ಸಮಾಜದ ಕುಟುಂಬಗಳ ಮನೆ ದೀಪ ಎಲ್ಲಿ ಹತ್ತಿತ್ತಪ್ಪ ಅಂದ್ರೆ ಅದು ಗಾಣಿಗರ ಮನೆ ಎಣ್ಣೆ ಹೋದಾಗೆ ಅವ್ರ ಮನೆ ದೀಪ ಬೆಳಗ್ತಿತ್ತು. ಇವತ್ತು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಒಳಪಂಗಡಗಳನ್ನ ಸೇರಿಸಿ ಎಲ್ಲ ಒಳಪಂಗಡಗಳಿಗೆ ಒಬ್ಬ ಭಕ್ತಿವಂತನನ್ನ ಗುರುತಿಸಿ ಎಲ್ಲ ಸಮಾಜವು ಕಾಯಕ ಸಮಾಜ ಅಂತೇಳಿ ಬೆಳೆಸ್ಕೊಂಡು ಬಂದ್ರು. ಬಹುದಿನಗಳ ಕಾಲ ಎಲ್ಲರೂ ಒಂದೇ ಭಾವನೆಯಿಂದ ಇದ್ದೆವು. ಆದರೆ ಇವತ್ತಿನ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಇದು ಈ ಸಮಾಜದ ಅಭಿವೃದ್ಧಿಗಾಗಿ ಇದನ್ನು ಕೊಡಬೇಕು, ಇದು ಈ ಸಮಾಜದ ಜನಸಂಖ್ಯೆ ಇಷ್ಟಿದೆ, ಇವರನ್ನ ಓಲೈಸ್ಕೋಬೇಕು ಅಂತಕ್ಕಂಥ ಮನೋಭಾವದಲ್ಲಿ ಇವತ್ತು ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು ವೈಯಕ್ತಿಕ ಜಾತೀಯತೆಗಳು ಹೆಚ್ಚಾಗ್ತಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಸರ್ಕಾರದ ಧೋರಣೆಯಿಂದ ಇವತ್ತು ಗಾಣಿಗ ಸಮಾಜವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಬಂಧುಗಳೇ, ನಾವು ಲಿಂಗಾಯತ ಧರ್ಮದಲ್ಲಿ ಗುರುತಿಸಿದ್ರೂ ಸಹ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾದಂತಹ ಶ್ರೀಯುತ ಹಾವನೂರವರು ಗಾಣಿಗ ಸಮಾಜ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂತ ಸಮಾಜಕ್ಕೆ ಪ್ರವರ್ಗ 2A ದಲ್ಲಿ ಅಂದ್ರೆ ಹಿಂದುಳಿದ ವರ್ಗಗಳ
ಮೀಸಲಾತಿಯಲ್ಲಿ 2A ಮೀಸಲಾತಿಯನ್ನ ಈ ಸಮಾಜಕ್ಕೆ ಕೊಟ್ಟರು. ಅದರ ಪ್ರಯೋಜನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾಜ ಇವತ್ತು ಪಡ್ಕೊಳ್ತಾ ಇದ್ದೀವಿ. ಕೆಲವು ಭಾಗದಲ್ಲಿ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತಕ್ಕಂಥ ಉದ್ದೇಶದಿಂದ ಕೊಟ್ಟರು. ಆದ್ರೆ ಇವತ್ತಿನವರೆಗೆ ಆಳಿದಂತ ಸರ್ಕಾರಗಳು ಅದರ ಸವಲತ್ತುಗಳನ್ನು ಈ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಆತ್ಮಾವಲೋಕನೆ ಸಮಾಜ ಬಾಂಧವರು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಾನು ಸುಮಾರು 3-4 ವರ್ಷಗಳ ಹಿಂದೆ ಬಹಳಷ್ಟು ಜನ ನಮ್ಮ ರಾಜಕೀಯ ಧುರೀಣರು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, PC ಗದ್ದಿಗೌಡರಾಗಿರ್ಬೋದು, ಭೂಸೂರ್ ಅವರಾಗಿರ್ಗಾಣಿಗ, ನಗರ ವೈಶ್ಯ ಜ್ಯೋತಿ ಬಣಗಾಣಿಗ, ಅದೇನೋ ಕರಾವಳಿ ಭಾಗದಲ್ಲಿ ಹೋದ್ರೆ ಶೆಟ್ಟಿ ಗಾಣಿಗ, ದೇವಗಾಣಿಗ, ಅನೇಕ ರೀತಿಯಲ್ಲಿ 13 ಒಳನಾಮಗಳಿಂದ ಗಾಣಿಗರು ಗುರುತಿಸ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ವೃತ್ತಿ ಏನಪ್ಪಾ ಅಂದ್ರೆ, ಮುಂಚೆ ಈ ಕೈಗಾರಿಕಾ ಯುಗ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಗಾಣದಲ್ಲಿ ಎಣ್ಣೆಯನ್ನು ತೆಗೆದು ಈ ಸಮಾಜಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಗಾಣಿಗ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ.